ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom ಥರ್ಡ್ ಸೆಮಿಸ್ಟರ್ ಅಲ್ಲಿ ಇರುವಂತಹ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಪುಲಪೇಡಿ ಅನ್ನೋ ಒಂದು ಚಾಪ್ಟರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಈ ಒಂದು ಕತೆಗೆ ಜನರಲ್ ಆಗಿ ಇಂಟ್ರೊಡಕ್ಷನ್ ಅನ್ನ ಕೊಟ್ಬಿಡ್ತೀನಿ. ಏನು ಈ ಪುಲಪೇಡಿ ಅಂದ್ರೆ ಅಂತ ಅರ್ಥ ಮಾಡಿಸ್ಬಿಡ್ತೀನಿ. ಪುಲಪೇಡಿ ಅಂದ್ರೆ ಏನು ಇಲ್ಲ, ಇದು ಕೇರಳ ನಾಡಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಅಥವಾ ಒಂದು ಆಚರಣೆ ಅಂತಾನೆ ಹೇಳ್ಬೋದು. ಪುಲಪೇಡಿ ಅಂತಂದ್ರೆ ರಾಜರು ಅವರಿಗೆ ಯಾವಾಗ ಬೇಕು ಅವಾಗ 20 ದಿನಗಳ ಕಾಲ ಕೆಳಗೆ ಇರುವಂತಹ ಜಾತಿಯವರನ್ನ ಅಥವಾ ಹೊಲೆಯರು ಬಂದು ಮೇಲ್ಜಾತಿಯವರ ಬೀದಿಗಳಲ್ಲಿ ಅಥವಾ ಕೊಳಗಳಲ್ಲಿ ಮಿಂದು ಎದ್ದೊಳ್ಳೋದಾಗಿರ್ಬೋದು, ದೇವಸ್ಥಾನಗಳಲ್ಲಿ ಓಡಾಡ್ಬೋದಾಗಿರ್ಬೋದು, ಈ ರೀತಿಯಾದ ಆಚರಣೆಗೆ ಅವಕಾಶವನ್ನ ಕೊಡ್ತಾ ಇದ್ರಂತೆ. ಆ ರೀತಿಯಾಗಿ ಅವಕಾಶವನ್ನ ಕೊಟ್ಟಾಗ ಈ ಹೊಲೆಯ ಜಾತಿಯವನು ಬಂದು ಒಂದು ಮೇಲ್ಜಾತಿಯ ಹೆಣ್ಣು ಮಗಳು ಒಂಟಿಯಾಗಿ ಓಡಾಡ್ಬೇಕಾದ್ರೆ ಅಥವಾ ಬೀದಿಗಳಲ್ಲಿ ಓಡಾಡ್ಬೇಕಾದ್ರೆ ಈ ಹೊಲೆಯ ಜಾತಿಯವನು ಹೋಗಿ ಆ ಹೆಣ್ಣು ಮಗುವನ್ನ ಮುಟ್ಟಿದ್ರೆ ಅವಳು ಬಂದ್ಬಿಟ್ಟು ಅವನ್ ಸ್ವಂತ ಆಗ್ತಾ ಇದ್ಲಂತೆ. ಈ ರೀತಿಯಾದ ಒಂದು ಆಚರಣೆಯನ್ನ ಪುಲಪೇಡಿ ಆಚರಣೆ ಅಂತ ಹೇಳಿ ಕರಿತೀವಿ. ಒಂದು ಊರಲ್ಲಿ ಏನಾಗುತ್ತೆ ಅಂತಂದ್ರೆ ಪುಲಪೇಡಿ ಆಚರಣೆ ಬಂದು ನಡೀತಾ ಇರುತ್ತೆ. ಈ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ಲಲಿತೆ ಅನ್ಬಿಟ್ಟು. ಆ ಲಲಿತೆಗೆ ಈ ಪುಲಪೇಡಿ ಆಚರಣೆ ನಡೀತಾ ಇರೋದು ಗೊತ್ತಿರೋದಿಲ್ಲ. ಆದ್ರಿಂದ ಅವಳು ಇನ್ನೊಂದು ವಿಷಯ ಏನಂತಂದ್ರೆ ಅವಳು 3 ತಿಂಗಳ ಗರ್ಭಿಣಿ ಆಗಿರ್ತಾಳೆ. ಗರ್ಭಿಣಿ ಆಗಿದ್ದಾಗ ಸರಿ ಸಂಜೆ ಹೊತ್ತಾಗ್ಬಿಡ್ತು, ನಾನು ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ಹತ್ರ ಆಶೀರ್ವಾದ ತಗೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಇದ್ದಿಲ್ಲ ಮನೆಯಲ್ಲಿ. ಸರಿ ಅಮ್ಮ ಬರೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಬೀದಿಯಲ್ಲಿ ಓಡಾಡ್ಕೊಂಡು ಹೋಗ್ತಾಳೆ. ಓಡಾಡ್ಕೊಂಡು ಹೋಗ್ಬೇಕಾದ್ರೆ ಬೀದಿ ಎಲ್ಲ ಮೈ ತುಂಬಿ ಬರೋ ತರ ಅಂತಂದ್ರೆ ಒಂದು ಹೀರೋಯಿನ್ ಎಂಟ್ರಿ ಆದ್ರೆ ಯಾವ ರೀತಿ ನಮ್ಗೆ ಫಿಲಿಮ್ಸ್ ಅಲ್ಲೆಲ್ಲ ತೋರಿಸ್ತಾರೆ ಆ ರೀತಿಯಾದ ಒಂದು ಊಹೆಯನ್ನ ಈ ಒಂದು ಲೇಖಕಿ ನಮ್ಗೆ ಹೇಳಿದ್ದಾರೆ. ಆತರ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗಿ ದೇವಸ್ಥಾನದಲ್ಲಿ ಬಂದು ತುಂಬಾ ಜನ ಇರ್ತಾರೆ. ಯಾಕೆ ಅಂತಂದ್ರೆ ಪುಲಪೇಡಿ ಆಚರಣೆ ಆಲ್ರೆಡಿ ನಡೀತಾ ಇರುತ್ತೆ. ಕೆಳಗೆ ಜಾತಿಯವರು ಕೂಡ ಬಂದು ಒಂದು ದೇವರನ್ನ ನೋಡ್ಕೊಂಡು ಹೋಗುವಂತಹ ಒಂದು ಗಂಭೀರ ಸ್ಥಿತಿ ಬಂದು ಅಲ್ಲಿ ನಡೀತಾ ಇರುತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತಾಳೆ, ಅಮ್ಮನವ್ರನ್ನ ನೋಡ್ತಾಳೆ. ಅಮ್ಮನವ್ರು ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಸರಿ ಪರವಶ ಆಗ್ಬಿಟ್ಟು ಅವಳು ದೇವ್ರ ಹತ್ರ ಅವಳ ಮನ್ಸಲ್ಲಿ ಏನಿದೆ ಅದನ್ನ ಬೇಡ್ಕೋತಾಳೆ. ದೇವ್ರ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಈಚೆ ಬರೋ ಸಮಯ ಆಗುತ್ತೆ. ಈಚೆ ಬರೋ ಸಮಯದಲ್ಲಿ ಇವಳು ಇಷ್ಟೆಲ್ಲಾ ಮಾಡ್ತಾ ಇರ್ಬೇಕಾದ್ರೆ ಕಣ್ಣ ಅಂತ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಒಂದು ಚಾಪ್ಟರ್ ಅಲ್ಲಿ ಕಣ್ಣ ಏನ್ ಮಾಡ್ತಾನೆ ಅಂತಂದ್ರೆ ಮೊದ್ಲಿಂದಾನೆ ಈ ಒಂದು ಲಲಿತೆನ ಪ್ರೀತಿಸಿರ್ತಾನೆ. ಅವನು ಸರಿಯಾದ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಯಾವಾಗ ಅವನು ಅವಳನ್ನ ಸ್ವಂತ ಮಾಡ್ಕೊಳ್ಳೋದು ಅನ್ನುವಂತಹ ಒಂದು ಅವಕಾಶಕ್ಕೆ ಅವನು ಕಾಯ್ತಾ ಇರ್ತಾನೆ, ಅದೇ ರೀತಿ ಅವನಿಗೆ ಅವಕಾಶ ಕೂಡ ಸಿಗುತ್ತೆ. ಲಲಿತೆಯನ್ನ ಅವಳು ಈಚೆ ಬಂದಾಗ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಈಚೆ ಬಂದಾಗ ಲಲಿತೆಯನ್ನ ಫಾಲೋ ಮಾಡ್ಕೊಂಡು ಕಣ್ಣ ಹೋಗ್ತಾನೆ. ಆ ರೀತಿ ಕಣ್ಣ ಹೋಗಿ ದೇವಸ್ಥಾನದ ಈಚೆ ನಿಂತ್ಕೊಂಡಿರ್ತಾನೆ. ಲಲಿತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಾಗ ಏನ್ ಮಾಡ್ತಾನೆ ಅಂತಂದ್ರೆ ಲಲಿತೆಯ ಭುಜವನ್ನ ಮುಟ್ಬಿಡ್ತಾನೆ, ಬಲಭುಜವನ್ನ ಮುಟ್ತಾನೆ. ಆಗ ಏನಾಗುತ್ತೆ ಅಂತಂದ್ರೆ ಅವನು ಜೋರಾಗಿ ಮುಟ್ಬಿಟ್ಟು ಪುಲಪೇಡಿ 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 ಅಂತ ಕಿರಿಸ್ತಾನೆ. ದೇವಸ್ಥಾನದ ಸುತ್ತಮುತ್ತಲೂ ಇರುವಂತಹ ಎಲ್ಲಾ ಜನರು ಬಂದು ಅಲ್ಲಿ ಸೇರ್ಕೋತಾರೆ. ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ಈ ಒಂದು ಪುಲಪೇಡಿ ಆಚರಣೆಯಲ್ಲಿರೋದು ಲಲಿತೆಗೆ ಗೊತ್ತಿರಲ್ಲ. ರಾಜರು ಆಜ್ಞೆಯನ್ನ ಕೊಟ್ಟಿರ್ತಾರೆ ಅನ್ನೋದು ಲಲಿತೆಗೆ ಗೊತ್ತಿರೋದ್ರಿಲ್ಲ. ಆದ್ರಿಂದ ಏನಾಗುತ್ತೆ ಅಂತಂದ್ರೆ ಅವಳಿಗೆ ತುಂಬಾ ಕೋಪ ಬಂದ್ಬಿಟ್ಟು ಅವಳು ಬಿಡ್ತಾಳೆ ಅವನ್ ಕೆನ್ನೆಗೆ ರಪ್ ಅಂತ. ಸರಿ ಅವಾಗ್ಲೂ ಅವನು ಪುಲಪೇಡಿ ಪುಲಪೇಡಿ ರಾಣಿಯವರೇ ನಿಮ್ಗೆ ಈ ಒಂದು ಆಜ್ಞೆ ಗೊತ್ತಿಲ್ವಾ, ರಾಜನ ಆಜ್ಞೆ ಗೊತ್ತಿಲ್ವಾ ಅಂತ ಹೇಳಿ ಕಣ್ಣ ಕೇಳ್ತಾನೆ. ಆಗ ಅವಳು ಸರ್ರ ಅಂತ ಓಡೋಗ್ತಾಳೆ ಅವ್ರ ಮನೆ ಹತ್ರ ಓಡೋದಾಗ ಅವ್ರ ಮಾವ ಬಂದು ಮನೆಯ ಮುಂಬಾಗ್ಲಲ್ಲಿ ಕುತ್ಕೊಂಡಿರ್ತಾರೆ. ಅವ್ರ ಮಾವ ಸರಿ ಕೂತಿದ್ದಾರೆ ಅಂತ ಅನ್ಬಿಟ್ಟು ಹೋಗಿದ ತಕ್ಷಣ ಅವ್ರ ಮಾವನ್ಗೆ ತುಂಬಾ ಗಾಬರಿ ಆಗುತ್ತೆ. ಯಾಕೆ ಹೆಣ್ಮಕ್ಳು ಈ ರೀತಿ ಓಡ್ಕೊ ಬರ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ಹಿಂದೆ ಬರ್ತಿದ್ದಂತಹ ಒಲೆಯನನ್ನ ಅಂದ್ರೆ ಕಣ್ಣನನ್ನ ಕೂಡ ಗಮನಿಸ್ತಾರೆ. ಆಗ ಕಣ್ಣ ಬಂದ್ಬಿಟ್ಟು ನಡೆದ ಎಲ್ಲಾ ಘಟನೆಯನ್ನ ವಿವರಿಸ್ತಾರೆ ಅವ್ರ ಮಾವನಿಗೆ. ಆದ್ರೆ ಮಾವ ಬಂದ್ಬಿಟ್ಟು ನೀನು ಇನ್ನು ಅವನವಳಾಗ್ಬಿಟ್ಟೆ, ನೀನು ನಮ್ಮ ಮನೆಗೆ ಬರ್ಬಾರ್ದು, ಆ ರೀತಿಯಾದ ಒಂದು ಒಪಿನಿಯನ್ ಅನ್ನ ಅವ್ರ ಮಾವ ಕೊಡ್ತಾರೆ. ಯಾಕಂದ್ರೆ ಇದು ರಾಜರ ಆಜ್ಞೆ, ನಾವು ಮೀರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಒಪಿನಿಯನ್ ಅನ್ನ ಕೊಡ್ತಾರೆ ಅವ್ರ ಮಾವ. ಬಟ್ ಅವ್ರ ಅಮ್ಮ ಬಂದ್ಬಿಟ್ಟು ತುಂಬಾ ಗಾಬರಿ ಆಗ್ಬಿಡ್ತಾಳೆ. ಅವ್ರ ಅಮ್ಮ ಬರ್ತಾಳೆ, ಅಂದ್ರೆ ಲಲಿತೆ ಅವ್ರ ಅಮ್ಮ ಬರ್ಬೇಕಾದ್ರೆ
ಅಲ್ಲಿ ಸುತ್ತುವರೆದಿರುವಂತಹ ಎಲ್ಲಾ ಜನರನ್ನ ಕಂಡ್ಬಿಟ್ಟು ಏನಾಯ್ತು ಅಂತ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಆಗ ಕಣ್ಣ ಮತ್ತೆ ತುಂಬಾ ಉತ್ಸಾಹದಿಂದ ನಡೆದ ಘಟನೆಯನ್ನ ವಿವರಿಸ್ತಾನೆ. ಆ ರೀತಿ ವಿವರಿಸಿದಾಗ ಅವ್ರ ಅಮ್ಮನಿಗೆ ತುಂಬಾ ಅಂದ್ರೆ ತುಂಬಾ ಅನುಕಂಪ ಬರುತ್ತೆ ಅವಳ ಮೇಲೆ. ಯಾಕಮ್ಮ ಈ ರೀತಿಯಾದ ಒಂದು ಕೆಲಸ ಮಾಡ್ದೆ ಅಂತ ಹೇಳ್ಬಿಟ್ಟು. ಮಾವ ಕೂಡ ತುಂಬಾ ಬೇಜಾರಾಗ್ತಾರೆ. ಯಾಕೆ ಅಂತಂದ್ರೆ ಮಾವ ಬಂದು ತಿಳಿಸಿರೋದಿಲ್ಲ ಲಲಿತೆಗೆ ಈ ರೀತಿಯಾದ ಒಂದು ಆಚರಣೆ ಬಂದು ಊರಲ್ಲಿ ನಡೀತಾ ಇದೆ, ಇದು ರಾಜರ ಆಜ್ಞೆ ಮಾಡಿದ್ದಾರೆ, ನಿನ್ನೆಯಿಂದ ಈ ರೀತಿಯಾದ ಆಚರಣೆ ನಡೀತಾ ಇದೆ ಅಂತ ತಿಳಿಸಿರೋದಿಲ್ಲ ಮಾವನವರು. ಅದಕ್ಕೆ ಮಾವನವ್ರು ಕೂಡ ತುಂಬಾ ಬೇಜಾರ್ ಪಡ್ತಾ ಇರ್ತಾರೆ. ಸರಿ, ಇನ್ನ ಅವರು ಮನೆಯೊಳಗೆ ಕರ್ಕೊಳ್ಳೋ ಹಂಗಿಲ್ಲ. ಯಾಕಂತಂದ್ರೆ ಆಚರಣೆ ಆ ರೀತಿ ಆದದ್ದು, ಮನೆಯೊಳಗೆ ಕರ್ಕೊಳ್ಳೋ ಅಂತ ಇಲ್ಲ. ಅದಕ್ಕೋಸ್ಕರ ಮಾವ ಏನ್ ಮಾಡ್ತಾರೆ, ನೀನಿನ್ನು ಅವನ ಜೊತೆ ಹೋಗ್ಬಿಡ್ಬೇಕು, ನೀನಿನ್ನು ಅವನವಳಾಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅದೇ ಸಮಯಕ್ಕೆ ಲಲಿತಾ ಅವ್ರ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವಿಷಯನೇ ಹೇಳಿರಲ್ಲ. ಅವಳು 3 ತಿಂಗಳ ಗರ್ಭಿಣಿ ಅಂತ ಅನ್ಬಿಟ್ಟು ಮನೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅವ್ರ ಅಮ್ಮ ಬಂದ್ಬಿಟ್ಟು ಅದನ್ನ ರಿವೀಲ್ ಮಾಡ್ತಾರೆ ಅವ್ರ ಮಾವನ ಹತ್ರ. ಆಗ ಒಂದು ಘಟನೆ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ ಅವ್ರ ಮಾವನವ್ರಿಗೆ ಒಂದ್ ಕಡೆ ಸೆಳೆತಾ ಇದೆ. ಯಾಕೆಂದ್ರೆ ಅವ್ರ ವಂಶದ ಕುಡಿ ಲಲಿತಾ ಅವರ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಅನ್ಬಿಟ್ಟು. ಆ ರೀತಿ ಆದಾಗ ಮಾವನವರು ಒಂದು ನಿರ್ಧಾರವನ್ನ ತಗೋತಾರೆ. ಏನ ನಿರ್ಧಾರ ಅಂತ ನೋಡೋದಾದ್ರೆ, ಒಂದ್ ವೇಳೆ ಗಂಡು ಮಗು ಆದ್ರೆ ಅವಳಿಗೆ ಆಗಿರುವಂತಹ ಮೈಲಿಗೆಯನ್ನೆಲ್ಲ ತೊಳೆದು ಅವರು ಮನೆ ಒಳಗೆ ಸೇರಿಸ್ಕೋತಾರೆ. ಯಾರು ಲಲಿತ್ ಅವರ ಮಾವನವರು ಮತ್ತೆ ಅವಳನ್ನ ಮನೆಯೊಳಗೆ ಸೇರಿಸ್ಕೊಂತಾರೆ. ಇಫ್ ಇನ್ ಕೇಸ್ ಅವಳಿಗೆ ಹೆಣ್ಣು ಮಗು ಆಗ್ಬಿಟ್ರೆ ಮಗು ಜೊತೆಗೆ ಅವಳು ಕಣ್ಣನ್ ಜೊತೆ ಹೋಗಿ ವಾಸ ಮಾಡ್ಬೇಕು, ಕಣ್ಣನ್ ಜೊತೆ ಸಂಸಾರ ಮಾಡ್ಬೇಕು ಅನ್ನೋ ರೀತಿಯಾಗಿ ಒಂದು ನಿರ್ಧಾರವನ್ನ ತಗೋತಾರೆ. ಇದಕ್ಕೆ ಎಲ್ರೂ ಒಪ್ಕೋತಾರೆ. ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ 2ನೇ ದಿನ ಏನ್ ನಡೆಯುತ್ತೆ ಅಂತಂದ್ರೆ, ಈಗ ಲಲಿತೆ ಬಂದು ಮೈಲಿಗೆ ಆಗಿದೆ, ಅವಳಿಗೆ ಹೊಲೆಯ ಬಂದು ಅವಳನ್ನ ಮುಟ್ಟಿದ್ದಾರೆ. ಅದ್ರಿಂದ ಅವಳನ್ನ ಮನೆಯೊಳಗೆ ಸೇರ್ಸೋದಿಲ್ಲ, ಅವಳನ್ನ ಯಾರು ಮಾತಾಡ್ಸೋ ಹಂಗಿಲ್ಲ, ಅವಳು ಭವಿಷ್ಯ ನಿರ್ಧಾರ ಆಗೋ ತನಕ ಅವಳು ಯಾರು ಮಾತಾಡ್ಸಂಗಿಲ್ಲ. ಈ ಒಂದು ವಿಷಯಕ್ಕೆ ಲಲಿತೆ ಕೂಡ ತುಂಬಾ ಅಂದ್ರೆ ತುಂಬಾ ಒಂಥರ ಕೊರ್ಗೋಗ್ಬಿಡ್ತಾಳೆ. ಯಾಕೆ ಅಂತಂದ್ರೆ ಯಾರು ಬಂದು ಅವಳನ್ನ ಮಾತಾಡ್ಸೋ ಹಂಗಿಲ್ಲ, ತಾಯಿಯ ಪ್ರೀತಿ ಸಿಗೋದಿಲ್ಲ. ತಾಯಿಯ ಪ್ರೀತಿ ಬಂದು ಒಂದು ಹೆಣ್ಮಗಳಿಗೆ ಅವಳು ಗರ್ಭಿಣಿಯಾಗಿದ್ದಾಗ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಳೆ, ಅದು ಕೂಡ ಅವಳಿಗೆ ಸಿಗೋದಿಲ್ಲ, ಯಾರು ಅವಳನ್ನ ಮಾತಾಡ್ಸೋದಿಲ್ಲ. ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮನೆಗೆ ಒಂದು 4-5 ಮೀಟರ್ ದೂರದಲ್ಲಿ ಒಂದು ಚಿಕ್ಕದಾಗಿ ಗುಡಿಸಲನ್ನ ಹಾಕ್ತಾರೆ. ಗುಡಿಸಲನ್ನ ಹಾಕಿ ಲಲಿತೆಯನ್ನ ಅದ್ರೊಳಗೆ ಇಡ್ತಾರೆ. ಲಲಿತೆ ಜೊತೆಗೆ ಸೇವೆ ಮಾಡೋದಕ್ಕೆ ಒಂದು ಸೇವಕಿಯನ್ನ ಅಥವಾ ಒಂದು ಸ್ನೇಹಿತೆಯನ್ನ ಕೂಡ ಮಾವನವರು ನೇಮಿಸಿರ್ತಾರೆ. ಅವಳು ಬಂದ್ಬಿಟ್ಟು ಎಷ್ಟೇ ಅವಳಿಗೆ ಸಾಂತ್ವನವನ್ನ ತೋರಿದ್ರು ಅವಳಿಗೆ ಆ ಸಮಾಧಾನ ಇರಲ್ಲ. ಅವಳಿಗೆ ಯಾರೋ ಒಬ್ರು ನನ್ಗೆ ಹತ್ರದಲ್ಲಿರೋರು ಕೇರ್ ಮಾಡ್ತಾ ಇದ್ದಾರೆ ಅಥವಾ ನನ್ನ ನೋಡ್ಕೋತಾ ಇದ್ದಾರೆ ಅನ್ನೋಂಥ ಫೀಲಿಂಗ್ಗೆ ಅವಳಿಗೆ ಬರೋದಿಲ್ಲ. ತುಂಬಾ ಕೊರಗ್ತಾನೆ ಇರ್ತಾಳೆ ಅವಳು. ಆ ರೀತಿ ಇರ್ಬೇಕಾದ್ರೆ ಕಣ್ಣ ಒಂದ್ ಕಡೆ ಅವ್ರ ಮನೆ ಗುಡಿಸ್ಲ ಹತ್ರ ಕುತ್ಕೊಂಡು ಅವನು ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ಕೈಗ್ ಬಂತು ಬಾಯಿಗೆ ಬರ್ದೆ ಹೋಯ್ತಲ್ಲ, ಎಂತ ಸುಂದರವಾದ ಹುಡುಗಿನ ನಾನು ಮುಟ್ಟಿದ್ದೆ, ಎಂತ ಅವಕಾಶ ನನ್ಗಿತ್ತು, ಆದ್ರೆ ಎಲ್ಲ ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಪಲ್ಟಾ ಆಯ್ತು. ಮೊದಲರ್ಧ ನಾನ್ ಅನ್ಕೊಂಡಂಗೆ ಆಯ್ತು, ಆದ್ರೆ ನಂತರ ನಡೆದಿದ್ದೇ ಬೇರೆ ಆಗಿದೆ. ಅವರು ಗರ್ಭಿಣಿ ಅಂತ ನನ್ಗೆ ತಿಳಿದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವನು ಕೂಡ ಫೀಲ್ ಮಾಡ್ಕೋತಾನೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಅನ್ನ ನೋಡಿ. ಈ ಚಾಪ್ಟರ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.